ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಮುಂಗಾರು ಚುರುಕಾಗಿದೆ. ಅಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಬಾಗಲಕೋಟೆಯಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಗುಳೇದಗುಡ್ಡ ಪಟ್ಟಣದಲ್ಲಿ ಪೆಟ್ರೋಲ್ ಬಂಕ್ ಜಲಾವೃತವಾಗಿಬಿಟ್ಟಿದೆ. ಪೆಟ್ರೋಲ್ ಪಂಪ್ ಆವರಣದಲ್ಲಿ 3 ಅಡಿಯಷ್ಟು ನೀರು ನಿಂತುಬಿಟ್ಟಿದೆ. ಗುಳೇದಗುಡ್ಡ ಅಸಂಗಿ ರಸ್ತೆ ಜಲಾವೃತವಾಗಿದೆ. ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಧಾರಾಕಾರ ಮಳೆಗೆ ಪರ್ವತಿ ಹಳ್ಳ ಸೇತುವೆ ಜಲಾವೃತಗೊಂಡಿದೆ. ಪೆಟ್ರೋಲ್ ಬಂಕ್ನ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸುತ್ತಲೂ ನೀರು ಆವರಿಸಿಕೊಂಡಿರುವಂಥದ್ದು. ನಿಂತ ನೀರು ನಿಂತ ಹಾಗೇನೇ ಇದೆ. ಅದರ ಪರಿಣಾಮ ಇಡೀ ಪೆಟ್ರೋಲ್ ಬಂಕ್ ಈಗ ಮಳೆಯ ನೀರಿನಿಂದ ಮುಳುಗಡೆಯ ಹಂತವನ್ನು ತಲುಪಿದೆ. ಇದೇ ರೀತಿಯ ಅವಾಂತರ ಬಾಗಲಕೋಟೆಯ ಹಲವು ಕಡೆಗಳಲ್ಲೂ ಕೂಡ ಸೃಷ್ಟಿಯಾಗಿರುವಂಥದ್ದು. ಒಂದು ಕಡೆ ಪೆಟ್ರೋಲ್ ಬಂಕ್ ಜಲಾವೃತವಾಗಿರೋದನ್ನು ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಸೇತುವೆಯ ಮೇಲೆ ನೀರು ತುಂಬಿ ಹರಿತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಜನರು ಜೀವವನ್ನು ಅಂಗೈಯಲ್ಲಿ ಹಿಡಿದು ಓಡಾಡಬೇಕಾದಂತಹ ಪರಿಸ್ಥಿತಿ. ಇದು ನಿನ್ನೆ ರಾತ್ರಿ ಸುರಿದಂತಹ ಮಳೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡಿರುವಂತಹ ಅವಾಂತರ.